ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾರ್ಪೊರೇಟ್ ಕನೆಕ್ಷನ್. ವಿಡಿಯೋದಲ್ಲಿ ಮುಂದುವರಿಯಕ್ಕೆ ಮುಂಚೆ ಎವ್ರಿ ಫ್ರೈಡೆ ಅಟ್ 6:30 PM ನಾವು ನಿಮಗೋಸ್ಕರ ಒಂದು ಜಾಯಿನ್ ಆನ್ಸರ್ ಕೋಡಿಂಗ್ ಸೀಸನ್ ಆಯೋಜಿಸಿರ್ತೀವಿ. ಸೊ ಇದ್ರ ಬಗ್ಗೆ ನೀವು ಜಾಯಿನ್ ಆಗಬೇಕು, ನೀವು ತಿಳ್ಕೊಬೇಕು ಅಂದ್ರೆ ದಯವಿಟ್ಟು ಈ ಲಿಂಕ್ ನ ಯೂಸ್ ಮಾಡ್ಕೊಂಡು ನೀವು ಜಾಯಿನ್ ಆಗ್ಬೋದು. ಮತ್ತೆ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಸೊ ವಿಡಿಯೋದಲ್ಲಿ ಮುಂದುವರಿಯೋಣ. ಸೊ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸೂಪರ್ವೈಸ್ ಲರ್ನಿಂಗ್ ಅಂದ್ರೆ ಏನು ಅಂತ. ಅದರಲ್ಲಿ 2 ತರ ಇದೆ. ಒಂದು ಬಂದ್ಬಿಟ್ಟು ರಿಗ್ರೆಷನ್, ಇನ್ನೊಂದು ತರ ಬಂದ್ಬಿಟ್ಟು ಕ್ಲಾಸಿಫಿಕೇಶನ್ ಅಂತ. ಇವತ್ತು ನಾವು ಆ ರಿಗ್ರೆಷನ್ ಅಲ್ಲಿ ಒಂದು ಟೈಪ್ ಆಗಿರುವ ಲೀನಿಯರ್ ರಿಗ್ರೆಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಲೀನಿಯರ್ ರಿಗ್ರೆಷನ್ ಬಂದ್ಬಿಟ್ಟು ಒಂದು ಸೂಪರ್ವೈಸ್ ಲರ್ನಿಂಗ್ ನ ಪಾರ್ಟ್. ಸೂಪರ್ವೈಸ್ ಲರ್ನಿಂಗ್ ನ ಆಲ್ಗೋರಿಥಮ್ ಅಂತ ಕೂಡ ಹೇಳ್ಬೋದು. ಯೂಸ್ ಟು ಪ್ರಿಡಿಕ್ಟ್ ದ ಕಂಟಿನ್ಯೂಸ್ ವ್ಯಾಲ್ಯೂ. ಇದು ಕಂಟಿನ್ಯೂಸ್ ವ್ಯಾಲ್ಯೂನ ಪ್ರಿಡಿಕ್ಟ್ ಮಾಡಕ್ಕೆ ಯೂಸ್ ಆಗುತ್ತೆ. ನಾನು ಹೇಳಿದ್ದೀನಿ ನಿಮಗೆ, ಲೀನಿಯರ್ ರಿಗ್ರೆಷನ್ ಅಂದ್ರೆ ಕಂಟಿನ್ಯೂಸ್ ವ್ಯಾಲ್ಯೂಗೆ ನೀವು ಚೂಸ್ ಮಾಡಿ. ಮತ್ತೆ ಕ್ಲಾಸಿಫಿಕೇಶನ್ ಅಂದ್ರೆ ಡಿಸ್ಕ್ರಿಟ್ ವ್ಯಾಲ್ಯೂ, ಕೌಂಟಬಲ್ ವ್ಯಾಲ್ಯೂಸ್ಗೆ ನೀವು ಕ್ಲಾಸಿಫಿಕೇಶನ್ ಚೂಸ್ ಮಾಡಬಹುದು. ಇಲ್ಲಿ ನಾವು ಲೀನಿಯರ್ ರಿಗ್ರೆಷನ್ ಗೆ ಕಂಟಿನ್ಯೂಸ್ ವ್ಯಾಲ್ಯೂನ ಚೂಸ್ ಮಾಡ್ತಾ ಇದೀವಿ. ಕಂಟಿನ್ಯೂಸ್ ವ್ಯಾಲ್ಯೂ ಅಂದ್ರೆ ಲೈಕ್ ಅಂದ್ಕೊಳ್ಳಿ 0 ಇಂದ ಇನ್ಫಿನಿಟಿ ವರೆಗೂ ವಿತ್ ಪಾಯಿಂಟ್ ನಾವು ಡೇಟಾ ತಗೊಂತೀವಿ. ಓಕೆ, ಅದು ನಾವು ಕಂಟಿನ್ಯೂಸ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಒಂದು ಎಂಪ್ಲಾಯೀಸ್ ಡೇಟಾ ಇದೆ. ನಾವು ಸ್ಯಾಲರಿನ ತಗೊಂಡಿದೀವಿ. ಇಲ್ಲಿ ಸ್ಯಾಲರಿನ ಪ್ರಿಡಿಕ್ಟ್ ಮಾಡಬೇಕು. ಆ ಸ್ಯಾಲರಿ ಒಬ್ಬ ಎಂಪ್ಲಾಯಿನ ಇನ್ನೊಬ್ಬ ಎಂಪ್ಲಾಯಿಗೆ ವೇರಿ ಆಗ್ತಾ ಹೋಗ್ತಾ ಇರುತ್ತೆ. ಒಬ್ಬ ಎಂಪ್ಲಾಯಿ 10,000 ತಗೊಬಹುದು, ಇನ್ನೊಬ್ಬ ಎಂಪ್ಲಾಯಿ 10,500, 10,536 ಲೈಕ್ ಸಮಥಿಂಗ್ ಪಾಯಿಂಟ್ ಅಲ್ಲಿ ತಗೊಬಹುದು ಅಲ್ವಾ. ಇದನ್ನ ನಾವು ಕಂಟಿನ್ಯೂಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇದು ಕೌಂಟ್ ಮಾಡೋಕ್ಕಾಗಲ್ಲ, ವೇರಿ ಆಗ್ತಾ ಹೋಗ್ತಾ ಇರುತ್ತೆ ಇನ್ಫಿನಿಟಿ ವರೆಗೂ. ಅದನ್ನ ನಾವು ಕಂಟಿನ್ಯೂಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಡ್ರಾಸ್ ದ ಬೆಸ್ಟ್ ರೈಟ್ ಲೈನ್ ಥ್ರೂ ಡೇಟಾ ಪಾಯಿಂಟ್ಸ್. ಇದು ನಿಮ್ಮ ಡೇಟಾ ಲೀನಿಯರ್ ಆಗಿ ಸ್ಟ್ರೈಟ್ ಲೈನ್ ಆಗಿ ಇರೋ ಹಾಗೆ ಮೇಂಟೈನ್ ಮಾಡುತ್ತೆ. ಆ ಟೈಮಲ್ಲಿ ಮಾತ್ರ ನಾವು ನಿಮ್ಮ ಈ ಲೀನಿಯರ್ ರಿಗ್ರೆಷನ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ 2 ತರ ಡೇಟಾ ಇದೆ. ಒಂದು ಬಂದ್ಬಿಟ್ಟು ಲೀನಿಯರ್ ಡೇಟಾ, ಇನ್ನೊಂದು ಬಂದ್ಬಿಟ್ಟು ನಾನ್ ಲೀನಿಯರ್ ಡೇಟಾ. ನಾವು ನಿಮ್ಮ ಲೀನಿಯರ್ ಆಲ್ಗೋರಿಥಮ್ ನ ನಾವು ಈ ಕೇಸಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಯಾವಾಗ ನಿಮ್ಮ ಡೇಟಾ ಲೀನಿಯರ್ ಇದ್ದಾಗ. ಈ ಕೇಸಲ್ಲಿ ನಿಮ್ಮ ಆಲ್ಗೋರಿಥಮ್ ಲೀನಿಯರ್ ರಿಗ್ರೆಷನ್ ಆಲ್ಗೋರಿಥಮ್ ನಾವು ಯೂಸ್ ಮಾಡೋಲ್ಲ. ಯಾಕಂದ್ರೆ ಡೇಟಾ ಲೀನಿಯರ್ ಆಗಿಲ್ಲ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಮೂವ್ ಆಗಿದೆ. ಬಿಕಾಸ್ ಡೇಟಾ ಆ ಸ್ಟ್ರೈಟ್ ಲೈನ್ ಗೆ ಕರೆಕ್ಟ್ ಆಗಿ ಅಲೈನ್ ಆಗಿದೆ. ಕರೆಕ್ಟ್ ಅಲ್ವಾ? ನೋಡಿ, ಇದು ಕೂಡ ರಿಲೇಟ್ ಆಗ್ತಾ ಇದೆ. ಈ ಸ್ಟ್ರೈಟ್ ಲೈನ್ ಗೆ ಎಲ್ಲ ಡೇಟಾ ಕೂಡ ರಿಲೇಟ್ ಆಗ್ತಾ ಇದೆ. ಆದ್ರೆ ಇಲ್ಲಿ ಬಂದ್ರೆ ನೀವು ನೋಡಬಹುದು, ಒಂದು ಡೇಟಾ ಇಲ್ಲಿ ಅಲೈನ್ ಆಗಿದ್ರೆ ಇನ್ನೊಂದು ಡೇಟಾ ಡೌನ್ ಆಗಿದೆ. ರೈಸ್ ಅಂಡ್ ಫಾಲ್ ಆಗ್ತಾ ಇರುತ್ತೆ. ಲೀನಿಯರ್ ಇರೋದಿಲ್ಲ ಇಲ್ಲಿ. ಆ ರೀಸನ್ಗೋಸ್ಕರ ನಾವು ನಿಮ್ಮ ಲೀನಿಯರ್ ಆಲ್ಗೋರಿಥಮ್ ನ ನಾವು ಈ ಲೀನಿಯರ್ ಡೇಟಾ ಮೇಲೆ ಮಾತ್ರ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಇದು ನಿಮ್ಮ ಸಿಂಪಲ್ ಲೀನಿಯರ್ ರಿಗ್ರೆಷನ್. ಸೊ ಇದಕ್ಕೂ ಕೂಡ ಕೆಲವೊಂದು ಆಲ್ಗೋರಿಥಮ್ಸ್ ಇದಾವೆ. ಅದು ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಯಾವ್ಯಾವ ಆಲ್ಗೋರಿಥಮ್ ನಾವು ನಾನ್ ಲೀನಿಯರ್ ಡೇಟಾಗೆ ಯೂಸ್ ಮಾಡ್ತೀವಿ ಅಂತ. ಸೊ ಸದ್ಯಕ್ಕೆ ನೀವು ಅಂದ್ಕೊಳ್ಳಿ, ನಾವು ಲೀನಿಯರ್ ಡೇಟಾಗೆ ಯೂಸ್ ಮಾಡೋದು ಲೀನಿಯರ್ ರಿಗ್ರೆಷನ್ ಆಲ್ಗೋರಿಥಮ್. ಓಕೆ ಓಕೆ ಸೊ ಇವಾಗ ಆ ಲೀನಿಯರ್ ರಿಗ್ರೆಷನ್ ಗೆ ಕೆಲವೊಂದು ಮ್ಯಾಥಮೆಟಿಕಲ್ ಫಾರ್ಮುಲಾಗಳಿದಾವೆ. ಆ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ನಿಮ್ಮ ವ್ಯಾಲ್ಯೂಸ್ ನ ಪ್ರಿಡಿಕ್ಟ್ ಮಾಡ್ತಾ ಹೋಗ್ತೀವಿ. ಆ ಫಾರ್ಮುಲಾ ಬಂದ್ಬಿಟ್ಟೆ y hat is equal to mx plus c. ಇಲ್ಲಿ y hat ಅಂದ್ರೆ ಪ್ರಿಡಿಕ್ಟೆಡ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಸೊ ನಾವು ಏನೇ ಪ್ರಿಡಿಕ್ಟ್ ಮಾಡಬೇಕು ಅಂದ್ರೆ ಇಲ್ಲಿ y hat ಅಲ್ಲಿ ತಗೊಂತೀವಿ. x ಬಂದ್ಬಿಟ್ಟು ಇನ್ಪುಟ್ ವ್ಯಾಲ್ಯೂ. ನಾವು ಇನ್ಪುಟ್ ಕೊಡ್ತೀವಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಹೌಸ್ ನಾವು ಪ್ರೈಸ್ ನ ಪ್ರಿಡಿಕ್ಟ್ ಮಾಡಬೇಕು. ಈಗ 2 ತರ ಇದೆ. ಒಂದು ಹೌಸ್ ಏರಿಯಾ ಫೀಟ್ ಅಲ್ಲಿ ಇರುತ್ತೆ, ಫೀಟ್. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಪ್ರೈಸ್. ಇಲ್ಲಿ ಫೀಟ್ ಬಂದ್ಬಿಟ್ಟು ನಾವು ಎಕ್ಸ್ ಅಲ್ಲಿ ತಗೊಂಡಿದೀವಿ, ಇನ್ಪುಟ್ ನ ಕೊಡ್ತಾ ಇದೀವಿ. ಆ ಇನ್ಪುಟ್ ಗೆ ತಕ್ಕನಾಗೆ ನಮಗೆ ಅದ್ರ ಪ್ರೈಸ್ ಬರಬೇಕು. ಓಕೆ, ಪ್ರಿಡಿಕ್ಟ್ ಮಾಡಬೇಕು. ಅದು ಈ ವೈ ಕ್ಯಾಪ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಓಕೆ, ಇದು ಎಕ್ಸ್ ಬಂದ್ಬಿಟ್ಟು ನಿಮ್ಮ ಇನ್ಪುಟ್. ಈ ಎಂ ಬಂದ್ಬಿಟ್ಟು ಸ್ಲೋಪ್. ಸೊ ಇದು ಅವು ವೈ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇನ್ಕ್ರೀಸಸ್. ಇಷ್ಟು ನಿಮ್ಮ ವೈ ಚೇಂಜ್ ಆಗುತ್ತೆ ನಿಮ್ಮ ಎಕ್ಸ್ ಇನ್ಕ್ರೀಸ್ ಆದಷ್ಟು. ನಿಮ್ಮ ಹಿಂದಿನ ನೋಡಬಹುದು, ಇಲ್ಲಿ ಇದು ಎಕ್ಸ್ ಅಂದ್ಕೊಳ್ಳಿ, ಇದು ವೈ ಅಂದ್ಕೊಳ್ಳಿ. ನಿಮ್ಮ ಎಕ್ಸ್ ಚೇಂಜ್ ಆದಾಗೆ ನಿಮ್ಮ ವೈ ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನ ನಾವು ಸ್ಲೋಪ್ ಅಂತ ಹೇಳ್ತೀವಿ. ಇಲ್ಲಿ ನೋಡಬಹುದು, ಇಲ್ಲಿ 2 ಅಂದ್ಕೊಳ್ಳಿ, ಇಲ್ಲಿ 2. ಸೊ ಇಲ್ಲಿ ವೈ ಬಂದ್ಬಿಟ್ಟು 4 ಇದೆ, ಇಲ್ಲಿ 3. ಸೊ ಇಲ್ಲಿ ವೈ ಬಂದ್ಬಿಟ್ಟು ಸಮಥಿಂಗ್ 4.5 ಇದೆ. ಈ ರೀತಿ ನಿಮ್ಮ ಎಕ್ಸ್ ಚೇಂಜ್ ಆದ ಹಾಗೆ ನಿಮ್ಮ ವೈ ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನ ನಾವು ಸ್ಲೋಪ್ ಅಂತ ಹೇಳ್ತೀವಿ. ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ನಾಟ್ ಅ ಪ್ರಾಬ್ಲಮ್. ನೆಕ್ಸ್ಟ್ ಬಂದ್ಬಿಟ್ಟು ಸಿ ಬಂದ್ಬಿಟ್ಟು ಇದು ನಿಮ್ಮ ಇಂಟರ್ಸೆಪ್ಟ್. ಇದನ್ನು ಕೂಡ ಹೇಳ್ಕೊಡ್ತೀನಿ, ಇದಕ್ಕೊಂದು ಫಾರ್ಮುಲಾ ಇದೆ. ಸೊ ನಾವು ಮೇನ್ ಆಗಿ ಎಂ ಅದೇ ಸ್ಲೋಪ್ ಮತ್ತೆ ಸಿ ಇಂಟರ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ನಿಮ್ಮ ಪ್ರಿಡಿಕ್ಟೆಡ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಆಬ್ಜೆಕ್ಟಿವ್. ಸೊ ಮಿನಿಮೈಸ್ ದ ಸ್ಕ್ವೇರ್ಡ್ ಎರರ್ ಆಫ್ y ಮೈನಸ್ ಸಮೇಷನ್ ಆಫ್ y ಮೈನಸ್ y ಕ್ಯಾಪ್ ಆಫ್ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ನಾವು ಮೇನ್ ಆಗಿ ನಿಮ್ಮ ಸ್ಕ್ವೇರ್ ನ ಮಿನಿಮೈಸ್ ಮಾಡ್ತಾ ಇದೀವಿ. ಅದು ನಮ್ಮ ಆಬ್ಜೆಕ್ಟಿವ್ ಇಲ್ಲಿ.
ಏನ ಯೂಸ್ ಮಾಡ್ಕೊಂಡು ಈ ಡೇಟಾಸ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಎರರ್ ನ ನಾವು ಮೀನ್ ಸ್ಕ್ವೇರ್ಡ್ ಎರರ್ ನ ನಾವು ರೆಡ್ಯೂಸ್ ಮಾಡ್ತಾ ಹೋಗ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಡೇಟಾ ತಗೊಳ್ಳೋಣ. ಸೊ ಈ ಡೇಟಾನ ಯೂಸ್ ಮಾಡ್ಕೊಂಡು ಈ ಫಾರ್ಮುಲಾ ಮೇಲೆ ಅಪ್ಲೈ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ನಮ್ಗೆ ಒಂದು ಹೌಸ್ ಟು ಡೇಟಾ ಕೊಟ್ಟಿದ್ದಾರೆ. ಹೌಸ್ ಸೈಜ್ ಇದೆ ಮತ್ತೆ ಹೌಸ್ ಟು ಪ್ರೈಸ್ ಇದೆ. ಇಲ್ಲಿ ಹೌಸ್ ಸೈಜ್ ಬಂದ್ಬಿಟ್ಟು ಒಂದ್ ಡೇಟಾ ಬಂದ್ಬಿಟ್ಟು 1000 ಸ್ಕ್ವೇರ್ ಫೀಟ್ ಇದೆ, ಅದಕ್ಕೆ 50 lakhs ಪ್ರೈಸ್ ಹಾಕಿದ್ದಾರೆ. ಮತ್ತೆ 1500 ಸ್ಕ್ವೇರ್ ಫೀಟ್ ಇದೆ, ಅದಕ್ಕೆ 65,000 lakhs ಪ್ರೈಸ್ ಹಾಕಿದ್ದಾರೆ. ಮತ್ತೆ 2000 ಸ್ಕ್ವೇರ್ ಫೀಟ್ ಇದೆ, ಇದಕ್ಕೆ 80 lakhs ಪ್ರೈಸ್ ಹಾಕಿದ್ದಾರೆ. ಸೊ ಇದು ನಮ್ಮ ಡೇಟಾ ಅವ್ರು ಕೊಟ್ಟಿರೋದು. ನಾವು ಈ ಡೇಟಾನ ಯೂಸ್ ಮಾಡಿಕೊಂಡು ಈ ಪ್ರೈಸ್ ನ ಪ್ರಿಡಿಕ್ಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಇವಾಗ 2000 ಕೊಟ್ಟಿದ್ದಾರೆ. ಸೊ ಅಂದ್ಕೊಳ್ಳಿ ನಮ್ಗೆ 3500 ಸಮಥಿಂಗ್ ಸ್ಕ್ವೇರ್ ಫೀಟ್ ಇತ್ತು, ಅವಾಗ ಪ್ರೈಸ್ ಎಷ್ಟಿರ್ಬೋದು? ಸೊ ನೀವು ಯಾವ್ದಾದ್ರು ರ್ಯಾಂಡಮ್ ಆಗಿ ಹೇಳ್ತೀರಾ, 1 crore ಇರ್ಬೋದು ಅಂತ ರ್ಯಾಂಡಮ್ ಆಗಿ ಹೇಳ್ತೀರಾ. ಸೊ ಇಲ್ಲಿ ನಾವು ಅದನ್ನೇ ನಿಮ್ಮ ಮಷಿನ್ ಲರ್ನಿಂಗ್ ಆಲ್ಗೋರಿಥಮ್ ಆಗಿರುವ ಲೀನಿಯರ್ ರಿಗ್ರೆಷನ್ ಯೂಸ್ ಮಾಡ್ಕೊಂಡು ಪ್ರಿಡಿಕ್ಟ್ ಮಾಡ್ತಾ ಹೋಗೋಣ. ಸೊ ಮಷಿನ್ ಯಾವ ರೀತಿ ಆನ್ಸರ್ ಕೊಡುತ್ತೆ ಅದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ ಓಕೆ, ಫಸ್ಟ್ ಬಂದ್ಬಿಟ್ಟು ನೀವು ಮೀನ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಯಾವ್ದ್ರದ್ದು? ಎಕ್ಸ್. ಸೊ ಇಲ್ಲಿ ಎಕ್ಸ್ ಅಂದ್ರೆ ಅಂದ್ಕೊಳ್ಳಿ ಇನ್ಪುಟ್ ಅಂತ. ಎಕ್ಸ್ ಅಂದ್ರೆ ಇನ್ಪುಟ್, ವೈ ಅಂದ್ರೆ ಔಟ್ಪುಟ್. ಇಲ್ಲಿ ವೈ ಇದೆಯಲ್ಲ, ಇದು ನಾವು ಪ್ರಿಡಿಕ್ಟ್ ಮಾಡ್ಬೇಕಾಗಿರೋ ವ್ಯಾಲ್ಯೂ 50 lakhs 65 80 ಇದೆಯಲ್ಲ, ಇದು ನಾವು ಪ್ರಿಡಿಕ್ಟ್ ಮಾಡ್ಬೇಕಾದ್ರೆ ವ್ಯಾಲ್ಯೂ ಆಗಿರುತ್ತೆ. ಇದನ್ನ ವೈ ಅಂದ್ಕೊಳ್ಳಿ, ಇದನ್ನ ಎಕ್ಸ್ ಅಂದ್ಕೊಳ್ಳಿ. ಸೊ ಓಕೆ, ಈ ರೀತಿ ನೀವು ನಿಮ್ಮ ಎಕ್ಸ್ ಮೀನ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಸೊ ಇಲ್ಲಿ 3 ವ್ಯಾಲ್ಯೂಸ್ ಇದೆ ಅಲ್ವಾ? 1000, 1500, 2000. ಸೊ ಈ 3 ವ್ಯಾಲ್ಯೂನ ಆಡ್ ಮಾಡ್ಕೊಳ್ಳಿ ಮತ್ತೆ ಡಿವೈಡೆಡ್ ಬೈ 3 ಮಾಡ್ಕೊಳ್ಳಿ. ಬಿಕಾಸ್ 3 ವ್ಯಾಲ್ಯೂಸ್ ಇದೆಯಲ್ಲ, ಅದಕ್ಕೋಸ್ಕರ 3 ಮಾಡ್ಕೊಂಡ್ರೆ ನಿಮಗೆ ಎಕ್ಸ್ ಮೀನ್ ಸಿಗುತ್ತೆ. ಅದಾದ್ಮೇಲೆ ನೀವು ವೈ ಮೀನ್ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಸೊ ಸಿಮಿಲರ್ಲಿ ಯಾವ ರೀತಿ ನೀವು ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೋ ಅದೇ ರೀತಿ ನಿಮ್ಮ ವೈ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇಷ್ಟನ್ನು ಆಡ್ ಮಾಡಿ ಡಿವೈಡ್ ಬೈ 3 ಮಾಡಿದ್ರೆ ನಿಮಗೆ 65 ವ್ಯಾಲ್ಯೂ ಬರುತ್ತೆ. ಸೊ ಇದನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಸ್ಲೋಪಿಗೆ ಫಾರ್ಮುಲಾ. ಈಗ ನಾವು ಇಲ್ಲಿ ನಿಮ್ಗೆ ಮೊದಲು ತೋರಿಸೋದಿಲ್ಲ ಫಾರ್ಮುಲಾ. ಇಲ್ಲಿ ನಾವು ಈಗ ಈ ಸ್ಲೋಪ್ ಮತ್ತೆ ಈ ಇಂಟರ್ಸೆಪ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಈಗ ಸ್ಲೋಪಿಗೆ ಫಾರ್ಮುಲಾ ಬಂದ್ಬಿಟ್ಟು ಈ ರೀತಿ ಇದೆ. ಬಂದ್ಬಿಟ್ಟು ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ವೈ ಮೈನಸ್ ವೈ ಬಾರ್ ಡಿವೈಡ್ ಬೈ ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ನಾವಾಗಲೇ ಎಕ್ಸ್ ಮೈನಸ್ ವೈ ಎಕ್ಸ್ ಬಾರ್ ಮತ್ತೆ ವೈ ಬಾರ್ ನ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದೀವಿ, ರೈಟ್? ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದೀವಿ. ಈಗ ನಾವು ಈ ಒಂದೊಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡಿ ನಾವು ಎಂ ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾವು ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 1000 ಮೈನಸ್ 1500. ಏನಕ್ಕೆ ಅಂದ್ರೆ ಇಲ್ಲಿ ಎಕ್ಸ್ ಬಂದ್ಬಿಟ್ಟು ಫಸ್ಟ್ ನಮ್ಮ ಡೇಟಾ ಸೆಟ್ ಅಲ್ಲಿ 1000 ಇದೆ, ಮತ್ತೆ ಮೈನಸ್ ಎಕ್ಸ್ ಬಾರ್ ಏನಿದೆ 1500 ಮಾಡ್ಕೊಂಡ್ರೆ ಇಂಟು ಅಂಡ್ ವೈ ಮೈನಸ್ ವೈ ಬಾರ್. ವೈ ಏನಿದೆ ಫಸ್ಟ್ ಅಲ್ಲಿ 50 ಇದೆ, ವೈ ಬಾರ್ ಏನಿದೆ 65 ಇದೆ. ಸೊ ನೀವು ಇದನ್ನು ಹಾಕೊಂಡ್ರೆ ಈ ರೀತಿ ನೀವು ಮಾಡಿಕೊಂಡು 7500 ವ್ಯಾಲ್ಯೂ ನಿಮಗೆ ಬರುತ್ತೆ. ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ನೀವು ಬೇರೆ ಬೇರೆ ಕಂಟಿನ್ಯೂ ಮಾಡಬಹುದು. ನೆಕ್ಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 1500 ಮೈನಸ್ ನಿಮ್ಮ ಎಕ್ಸ್ ಬಾರ್ ದಟ್ ಈಸ್ 1500 0 ಬರುತ್ತೆ, ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ವೈ ಮೈನಸ್ ವೈ ಬಾರ್. ವೈ ಏನಿದೆ 65 ಮೈನಸ್ 65 0, ಅದು ಕೂಡ 0. ಸೊ 0 ವ್ಯಾಲ್ಯೂ ಬಂದಿದೆ. ಈ 0ನ ಇಟ್ಕೊಳ್ಳಿ. ಸಿಮಿಲರ್ಲಿ ನೀವು ಅದೇ ರೀತಿ ಇದಕ್ಕೂ ಮಾಡಬಹುದು. ನೆಕ್ಸ್ಟ್ ವೇರಿಯೇಬಲ್ ದಟ್ ಈಸ್ 2000 ಸ್ಕ್ವೇರ್ ಫೀಟ್ ಮೈನಸ್ 1500 ಇಂಟು ವೈ ದಟ್ ಈಸ್ 80 lakhs ಇದೆ, ಮೈನಸ್ 65 ಮಾಡಿದ್ರೆ ನಿಮಗೆ 7500 ಬಂತು. ಸೊ ಈಗ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಸೊ ಇದಕ್ಕೂ ಕೂಡ ನಾವು ಒಂದೊಂದಕ್ಕೆ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಬಂದ್ಬಿಟ್ಟು ಇದೇ ಅಲ್ವಾ ನಿಮ್ಮ ಎಕ್ಸ್ ಮೈನಸ್ ಎಕ್ಸ್ ಬಾರ್, ಇದನ್ನ ನಾವು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮಾಡ್ಕೊಂಡ್ರೆ ನಿಮಗೆ 2,50,000 ಸಮಥಿಂಗ್ ಬರುತ್ತೆ. ಓಕೆ, ಇದು ಇಟ್ಕೊಳ್ಳಿ. ನೆಕ್ಸ್ಟ್ ಸಿಮಿಲರ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇದೇ ರೀತಿ ಇದಕ್ಕೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಮಾಡ್ಕೊಂಡ್ರೆ ನಿಮಗೆ 0 ಬರುತ್ತೆ. ಮತ್ತೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವ್ಯಾಲ್ಯೂಗೆ ನಿಮಗೆ 2,50,000 ಬರುತ್ತೆ. ಸೊ ಈ ರೀತಿ ನೀವು ನಿಮ್ಮ ನೆಕ್ಸ್ಟ್ ವ್ಯಾಲ್ಯೂ ಅದನ್ನ ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ. ಫೈನಲ್ ಆಗಿ ನೀವು ಸಿಕ್ಕಿರೋ ಎಲ್ಲ ವ್ಯಾಲ್ಯೂಸ್ ನ ನೀವು ಆಡ್ ಅಪ್ ಮಾಡಿ ಈ ರೀತಿ
ಸೊ ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 7500 ಪ್ಲಸ್ 0 ಪ್ಲಸ್ 7500 ಇದನ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಡಿವೈಡೆಡ್ ಬೈ ನಿಮ್ಮ ಸ್ಕ್ವೇರ್ ವ್ಯಾಲ್ಯೂ ಅದೇನೆ 2,50,000 ಒಂದು, ನೆಕ್ಸ್ಟ್ 0, ನೆಕ್ಸ್ಟ್ 1 ಸೆಕೆಂಡ್ 2,50,000. ಸೊ ಈ ರೀತಿ ನೀವು ಮಾಡಿಕೊಂಡು ಇದನ್ನ ಆಡ್ ಅಪ್ ಮಾಡ್ಕೊಂಡ್ರೆ 15,000 ಬರುತ್ತೆ, ಇದನ್ನ ಆಡ್ ಅಪ್ ಮಾಡ್ಕೊಂಡ್ರೆ 5 lakh ಬರುತ್ತೆ. ಸೊ ಡಿವೈಡ್ ಮಾಡ್ಕೊಂಡ್ರೆ ನಿಮಗೆ ವ್ಯಾಲ್ಯೂ ಅದು ಸ್ಲೋಪ್ ಬಂದ್ಬಿಟ್ಟು 0.03. ಇವಾಗ ನೀವು ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರಿ. ಓಕೆ, ಈ ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ಸೆಪ್ಟ್. ಇಂಟರ್ಸೆಪ್ಟ್ ಫಾರ್ಮುಲಾ ಸಿಂಪಲ್ ಆಗಿದೆ, ಏನಿಲ್ಲ, ಸಿ ಇಸ್ ಈಕ್ವಲ್ ಟು ವೈ ಬಾರ್ ಮೈನಸ್ ಎಂ ಇಂಟು ಎಕ್ಸ್ ಬಾರ್. ನಾವಾಗಲೇ ಎಕ್ಸ್ ಬಾರ್ ಮತ್ತೆ ವೈ ಬಾರ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ ನಮಗೆ ಎಂ ಕೂಡ ಕ್ಯಾಲ್ಕುಲೇಟ್ ಮಾಡಿದೀವಿ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ವೈ ಬಾರ್ ಏನಿದೆ, ವೈ ಬಾರ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು 65 ಮೈನಸ್ ಎಂ ಏನಿದೆ 0.03 ಆಡ್ ಮಾಡಿ, ಮತ್ತೆ ಇಂಟು ಎಕ್ಸ್ ಬಾರ್ ಬಂದ್ಬಿಟ್ಟು 1500. ನಿಮಗೆ ಸಿ ಬಂದ್ಬಿಟ್ಟು ಅದೇ ಇಂಟರ್ಸೆಪ್ಟ್ ಬಂದ್ಬಿಟ್ಟು 20 ಬರುತ್ತೆ. ಸೊ ಈ ಇಂಟರ್ಸೆಪ್ಟ್ ಮತ್ತೆ ಈ ಸ್ಲೋಪ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಓಕೆ, ಇದು ಸಿಂಪಲ್. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಪ್ರೆಡಿಕ್ಟ್ ಮಾಡಬೇಕು. ಯಾವ ರೀತಿ? ನಿಮ್ಮ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ನಮ್ಮ ಫಾರ್ಮುಲಾ ಏನಿತ್ತು, ವೈ ಬಾರ್ ಮೈನಸ್ ಎಂ ಇಂಟು ಎಕ್ಸ್ ಪ್ಲಸ್ ಸಿ, ಅದೇ ಸ್ಲೋಪ್ ಇಂಟು ಇನ್ಪುಟ್ ವ್ಯಾಲ್ಯೂ ಪ್ಲಸ್ ಇಂಟರ್ಸೆಪ್ಟ್ ಅಲ್ವಾ. ಈಗ ನಾವು ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಂಟರ್ಸೆಪ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಇವಾಗ ನಾವು ಏನಾದ್ರೂ ಹೊಸ ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕು ಅಂದ್ರೆ, ಲೈಕ್ ಪ್ರೆಡಿಕ್ಟ್ ಮಾಡಬೇಕು ಅಂದ್ರೆ, ಜಸ್ಟ್ ಇನ್ಪುಟ್ ನ ಕೊಡಿ. ನೀವು ಏನಾದ್ರೂ ಒಂದು ಇನ್ಪುಟ್ ಕೊಡ್ಬೋದು. ಸೊ ಅಂದ್ಕೊಳ್ಳಿ, ನಾನು ಪ್ರೆಡಿಕ್ಟ್ ಮಾಡಬೇಕು. ಇವಾಗ ನಮ್ಮ ಹತ್ರ ಒಂದು 1800 ಸ್ಕ್ವೇರ್ ಫೀಟ್ ಒಂದು ಲ್ಯಾಂಡ್ ಇದೆ. ಆ ಲ್ಯಾಂಡ್ ಎಷ್ಟಕ್ಕೆ ಬೆಲೆ ಬಾಳುತ್ತೆ ಅಂತ ನಾನು ಚೆಕ್ ಮಾಡಬೇಕು. ಓಕೆ, ಅದಕ್ಕೆ ನಾನು ಈ ನಮ್ಮ ಪ್ರೆಡಿಕ್ಟ್ ಮಾಡಬೇಕಾದ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಸ್ಲೋಪ್ ಗೊತ್ತಿದೆ, ಇಂಟರ್ಸೆಪ್ಟ್ ಕೂಡ ಗೊತ್ತಿದೆ 20 ಅಂತ. ಸೊ ಇಲ್ಲಿ ನಮಗೆ ಎಕ್ಸ್ ಇನ್ಪುಟ್ ನಾವು ಆಡ್ ಮಾಡಬೇಕು. ಏನ್ ಇನ್ಪುಟ್? ನಮ್ದು 1800 ಸ್ಕ್ವೇರ್ ಫೀಟ್ ಇನ್ಪುಟ್. ಇದಕ್ಕೆ ನಮಗೆ ಪ್ರೈಸ್ ಬೇಕು, ಎಷ್ಟಕ್ಕೆ ಬೆಲೆ ಬಾಳುತ್ತೆ ಅಂತ. ಅವಾಗ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ವ್ಯಾಲ್ಯೂ 74 lakhs ಬರುತ್ತೆ. ಸೊ ಇದು ನಿಮ್ಮ ಪ್ರೆಡಿಕ್ಟ್ ಮಾಡಬೇಕಾಗಿರೋ ವ್ಯಾಲ್ಯೂ. ಇದು ನಿಮ್ಮ ಮಿಷಿನ್ ಪ್ರೆಡಿಕ್ಟ್ ಮಾಡಿರೋ ವ್ಯಾಲ್ಯೂ. ಓಕೆ, ಸೊ ಇದಾಗಿತ್ತು ನಿಮ್ಮ ಲೀನಿಯರ್ ರಿಗ್ರೆಷನ್ ನ ಆಲ್ಗೋರಿಥಮ್ ವಿತ್ ಮ್ಯಾಥಮೆಟಿಕಲ್ ಎಕ್ಸ್ಪ್ಲನೇಷನ್. ಸೊ ನಾವು ಈ ಒಂದು ಕ್ವಿಜ್ ಮಾಡೋಣ. ಸೊ ನಿಮ್ಗೆ ಈ ಕ್ವಶನ್ಗೆ ಆನ್ಸರ್ ಮಾಡಿ. ಸೊ ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಲೀನಿಯರ್ ರಿಗ್ರೆಷನ್? ಸೊ 4 ಆಪ್ಷನ್ ಇದೆ. ಟು ಕ್ಲಾಸಿಫೈ ದ ಡೇಟಾ ಇಂಟು ಡಿಫರೆಂಟ್ ಕ್ಯಾಟಗರೀಸ್, ಟು ಡ್ರಾ ಎ ಸ್ಟ್ರೈಟ್ ಲೈನ್ ದಟ್ ಮಿನಿಮೈಸ್ ದ ಸಮ್ ಆಫ್ ಸ್ಕ್ವೇರ್ ಎರರ್ಸ್, ಟು ಕ್ಲಸ್ಟರ್ ಸಿಮಿಲರ್ ಡೇಟಾ ಪಾಯಿಂಟ್ಸ್ ಟುಗೆದರ್, ಟು ಕನ್ವರ್ಟ್ ಅ ನಾನ್ ಲೀನಿಯರ್ ಡೇಟಾ ಇಂಟು ಲೀನಿಯರ್ ಡೇಟಾ. ಸೊ ಈ ಆನ್ಸರ್ ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಆಡ್ ಮಾಡಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಗಿವನ್ ದ ಮಾಡೆಲ್ ಕೊಟ್ಟಿದ್ದಾರೆ. ಸೊ ಇಂಟರ್ಸೆಪ್ಟ್ ಕೂಡ ಕೊಟ್ಟಿದ್ದಾರೆ, ಮತ್ತೆ ಸ್ಲೋಪ್ ಕೂಡ ಕೊಟ್ಟಿದ್ದಾರೆ, ಮತ್ತೆ ಅವರು ಒಂದು ಇನ್ಪುಟ್ ನ ಹೇಳಿದ್ದಾರೆ. 1500 ಸ್ಕ್ವೇರ್ ಫೀಟ್ ಇದೆ. ಸೊ ಇದ್ರದ್ದು ಪ್ರೈಸ್ ನ ಪ್ರೆಡಿಕ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಪ್ರೈಸ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ದಯವಿಟ್ಟು ಇದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಆಡ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.